ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹೋದ್ರು, ಮತ್ತೆ ಬರ್ತೀನಿ ಅಂತ. ಹಾಗೆ ಬರ್ತಾ ನೋಡಿ ಈ ಥರ ಗಿಡ ಸಿಕ್ತು, ನಾವು ಈ ಥರ ಮಾಡ್ತಾ ಇದ್ವಿ, ನೆನಪಾಯಿತು. ಸೊ ಹಾಗಾಗಿ ಶೂಟ್ ಮಾಡಿದೆ. ಹಾಗೆ ಇದೇ ನಮ್ಮ ಚಿಕ್ಕಪ್ಪ ಅವ್ರ ಮನೆ, ಎಲ್ಲ ಬರ್ತ್ಡೇಗೆ ರೆಡಿಯಾಗಿದ್ದಾರೆ. ನಮ್ಮ ಚಿಕ್ಕಪ್ಪನ ಮಗ ಇವನೇ ನೋಡಿ, ನನ್ನ ಚಿಕ್ಕಪ್ಪನ ಮಗಳು. ಇವಳಿಗೆ ಇಬ್ಬರು ಮಕ್ಕಳಿದ್ದಾರೆ, ಟ್ವಿನ್ಸ್ ಇದ್ದಾರೆ. ಸೊ ಹಾಗಾಗಿ ಅವ್ರದ್ದು ಬರ್ತ್ಡೇ ಇತ್ತು, ಬರ್ತ್ಡೇಗೆ ಬಂದಿದ್ವಿ. ನೋಡಿ ಡೆಕೋರೇಷನ್ ಎಲ್ಲ ರೆಡಿಯಾಗಿದೆ, ಕೇಕ್ ರೆಡಿಯಾಗಿದೆ. ನೋಡಿ ನಮ್ಮ ಯಮುನನೇ ಮಾಡಿರೋದು, ಚಿಕ್ಕಪ್ಪನ ಮಗಳು ಮಾಡಿರೋದು. ಡೆಕೋರೇಷನ್ ಚೆನ್ನಾಗಿದೆ ಅಲ್ಲ. ಹಾಗಾಗಿ ನೆಂಟ್ರಿಸ್ಟಿಗೆಲ್ಲ ಹೇಳಿದರು. ಆಗ ಎಲ್ಲರೂ ಬರ್ತಾ ಇದ್ದಾರೆ ಇನ್ನೂ. ಸೊ ಲೇಟ್ ಆಯಿತು ಸಂಜೆ. ನೋಡಿ ಇಬ್ಬರೂ ಸುಮ್ಮನೆ ಇರೋದೇ ಇಲ್ಲ, ಹ್ಯಾಂಗೆ ಮೇಂಟೈನ್ ಮಾಡ್ತಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಬ್ಬರು ಸಿಕ್ಕಾಬಟ್ಟೆ ಕಿತ್ತಾಡ್ತಾರೆ. ಆದರೆ ಹೆಸರು ಮಾತ್ರ ತುಂಬ ಮುದ್ದಾಗಿ ಇಟ್ಟಿದ್ದಾಳೆ, ಋಷಾಬ್ ಅಂತ. ಸೊ ಹಾಗಾಗಿ ಕೇಕ್ ಕಟ್ಟಿಂಗಿಗೆಲ್ಲ ನಿಲ್ಲಿಸಿದ್ದಾರೆ. ಕೇಕ್ ಬಿಟ್ಟು ಅಲ್ಲಾಡ್ತಾನೆ ಇಲ್ಲ. ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು ನೋಡಿ. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday. ಹಾಗೆ ಬರ್ತಡೇಲಿ ಮಕ್ಕಳು ಜಾಸ್ತಿ ಇದ್ರೆ ಎಷ್ಟು ಚಂದ ಅಲ್ಲ ನೋಡಿ. ಮಕ್ಳುಗಳೆಲ್ಲ ಕುತ್ಕೊಂಡು ಕೈಯಲ್ಲಿ ನೆಕ್ತಾ ಇದ್ದಾರೆ, ಎಷ್ಟು ಚಂದ ಅಲ್ಲ ನೋಡೋದಕ್ಕೆ ಮಕ್ಳ ಹತ್ರ. ಹಾಗೆ ಎಲ್ರಿಗೂ ಕೇಕ್ ಕಟ್ ಮಾಡಿಕೊಡ್ತಾ ಇದ್ರು. ಇನ್ನು ಬರೋ ಅಂಥವ್ರು ಬರ್ತಾ ಇದ್ದಾರೆ ಇನ್ನು. ಹಾಗೆ ಮಕ್ಳುಗಳು ಇಷ್ಟು ಜನ ಮಕ್ಕಳು ಬಂದಿದ್ರು ನೋಡಿ, ಎಷ್ಟು ಚಂದ ರೆಡಿಯಾಗಿ ಎಲ್ಲ ಬಂದಿದ್ದಾರೆ ಅಂತ ನೋಡ್ತಾ ಇರೋದು. ಇನ್ನು ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾ ಇದ್ದಾರೆ. ಆ ಮಕ್ಕಳು ಹಿಡಿಯೋಕ್ಕಾಗ್ತಾ ಇಲ್ಲ ಪಾಪ ನಮ್ಮ ಯಮುನಂಗೆ. ನೋಡಿ ಅಕ್ಕ ತಮ್ಮ ಹೆಂಗೆ ಆಡ್ತಾ ಇದ್ದಾರೆ ಅಂತ. ಯಪ್ಪ, ಈ ಮಕ್ಕಳು ಹಿಡಿಯೋದು ಎಷ್ಟು ಕಷ್ಟ ಅಲ್ಲ. ಒಂದು ಹಿಡಿಯೋದೇ ಸಿಕ್ಕಾಪಟ್ಟೆ ಕಷ್ಟ. ನಮ್ಮ ಯಮುನಂಗೆ ಎರಡು ಬೇರೆ, ಹೆಂಗೆ ಹಿಡಿತಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಮಕ್ಕಳು ಅವಳಿಗೆ ಹೊಡೆದೋಗ್ತಾರೆ, ಅವಳು ಹೆಂಗೆ ನಿಭಾಯಿಸ್ತಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ಎಲ್ಲಾದರೂ ಒಂದು ಕಡೆ ಸುಮ್ಮನೆ ನಿಂತಿದ್ದಾರೆ ನೋಡಿ, ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಕೀಟ್ಲೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಕಡೆ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ, ಭಟ್ರು ಕರೆಸಿ ಮಾಡಿಸ್ತಾ ಇದ್ರು. ಹಾಗಾಗಿ ಒಂದು ಕಡೆ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ನನ್ನ ಮಗ ಬಿಡ್ತಾ ಇಲ್ಲ, ನಮ್ಮ ಚಿಕ್ಕಪ್ಪನ ಮಗನ ಹತ್ರ ಹೋಗಿ ನಂಗೆ ಫೋಟೋ ಹೊಡಿಯೋದು ಹೇಳ್ಕೊಡಿ ಅಂತ ಹೇಳಿಸ್ಕೊತಾ ಇದ್ದ. ಹಾಗೆ ನಮ್ಮ ಚಿಕ್ಕಪ್ಪನ ಮಗ ತುಂಬ ಸಪೋರ್ಟ್ ಮಾಡ್ತಾ ಇದ್ದ. ಅಕ್ಕ ವಿಡಿಯೋ ಮಾಡ್ತಾ ಇರೋದು ತುಂಬ ಖುಷಿ ಆಯಿತು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ದ. ಹಾಗೆ ಫೈನಲಿ ಅಡುಗೆ ಎಲ್ಲ ರೆಡಿಯಾಗಿದೆ. ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಗೀ ರೈಸು ಮತ್ತು ಕುರ್ಮಾ ಮಾಡಿದರು, ಚಿಕನ್ ಕುರ್ಮಾ. ಇವರೇ ಭಟ್ರು ನೋಡಿ, ತುಂಬ ಚೆನ್ನಾಗಿ ಮಾಡಿದರು. ಅದ್ರ ಜೊತೆ ಎಗ್ ಮಾಡಿದರು. ಹಾಗೆ ಎಲ್ಲ ಊಟಕ್ಕೆ ರೆಡಿ ಮಾಡಿದರು. ಒಂದು ಕಡೆ ಊಟ ಕೊಡ್ತಾ ಇದ್ದಾರೆ. ಹಾಗೆ ನನ್ನ ಮಗ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ. ಒಂದು ಕಡೆ ಎಲ್ಲ ಮಕ್ಳುಗಳು ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ನಾವು ಊಟ ಮಾಡಿದ್ವಿ, ಟೈಮ್ ಆಗಿತ್ತು ಬೇರೆ. ಸೊ ಹಾಗಾಗಿ ನಾವು ಹೊರಡಬೇಕಾಗಿತ್ತು. ನಾವು ಹೊರಟು ಬಂದ್ವಿ. ಊಟ ಮಾಡಿ ನಮ್ಮನ್ನು ಎಲ್ಲ ಕಳ್ಸೋದಕ್ಕೆ ಬಂದರು. ಸೊ ಬಾಯ್ ಮಾಡಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.